ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರಧಾನಿ ನರೇಂದ್ರ ಮೋದಿ ಸಲಹೆ ಸೂಚನೆ ನೀಡಿದ ಬೆನ್ನಲ್ಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ. ನಾನೀಗ ಮೈಸೂರಿನ ದೇವರಾಜ್ ಮೊಹಲ್ಲಾದಲ್ಲಿರುವಂತಹ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ನಲ್ಲಿದ್ದೇನೆ. ನೀವು ನೋಡ್ತಾ ಇರಬಹುದು ಇವತ್ತಿನ ದರವನ್ನ. ಅಂದ್ರೆ ಇವತ್ತಿನ ಪೆಟ್ರೋಲ್ ದರ 105 ರೂಪಾಯಿ 73 ಪೈಸೆ ಆಗಿದೆ. ಇದೇ ಪೆಟ್ರೋಲ್ ನಿನ್ನೆ 102 ರೂಪಾಯಿ 46 ಪೈಸೆಗೆ ಸಿಗ್ತಾ ಇತ್ತು. ಅದೇ ರೀತಿಯಾಗಿ ಡೀಸೆಲ್ ಬೆಲೆ ಸಹ ಏರಿಕೆ ಆಗಿದೆ. 93 ರೂಪಾಯಿ 69 ಪೈಸೆ ಆಗಿದೆ. ನಿನ್ನೆ 90 ರೂಪಾಯಿ 57 ಪೈಸೆಗೆ ಸಿಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಈ ಹಿಂದೆ ಏನು ಪ್ರಧಾನಿ ನರೇಂದ್ರ ಮೋದಿ ಸಾಕಷ್ಟು ಸಲಹೆ ಸೂಚನೆಗಳನ್ನು ನೀಡಿದ್ರು, ಪೆಟ್ರೋಲ್ ಡೀಸೆಲ್ ಅನ್ನ ಮಿತವಾಗಿ ಬಳಸಿ, ಈ ವರ್ಷ ಚಿನ್ನವನ್ನ ಖರೀದಿ ಮಾಡಬೇಡಿ ಅಂತೇಳಿ. ಇದರ ಬೆನ್ನಲ್ಲೇ ಪೆಟ್ರೋಲ್ ದರ ಏರಿಕೆ ಆಗಿದೆ. ನೀವು ನೋಡ್ತಾ ಇರಬಹುದು ಸಾಕಷ್ಟು ಗ್ರಾಹಕರು ಪ್ರತಿನಿತ್ಯ ತಮ್ಮ ಕೆಲಸಗಳಿಗಾಗಿ ಪೆಟ್ರೋಲ್ ಡೀಸೆಲ್ ಅನ್ನು ಹಾಕ್ಸ್ಕೊಳ್ಳುವಂಥದ್ದು ಅನಿವಾರ್ಯತೆಯಲ್ಲಿರ್ತದೆ. ಹೀಗಾಗಿ ಮೊದಲೇ ಎಲ್ಲ ಬೆಲೆ ಏರಿಕೆ ಆಗಿರುವಂತಹ ಬಿಸಿಯಲ್ಲಿ ಇದೀಗ ಮತ್ತೊಮ್ಮೆ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಏರಿಕೆ ಆಗಿರೋದು ನಿಜಕ್ಕೂ ಸಹ ಸಾರ್ವಜನಿಕರಿಗೆ ಶಾಕ್ ಅನ್ನು ಕೊಟ್ಟಿದೆ. ಯಾಕಂದರೆ ತಮ್ಮ ಪ್ರತಿನಿತ್ಯದ ದಿನ ಬಳಕೆಗೆ ಈ ರೀತಿಯಾಗಿ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇತ್ತು, ದಿನಸಿ ಪದಾರ್ಥಗಳ ಬೆಲೆ ಏರಿಕೆ ಆಗ್ತಾ ಇತ್ತು, ಗ್ಯಾಸ್ನ ಬೆಲೆ ಏರಿಕೆ ಆಗಿತ್ತು. ಇದೀಗ ಪೆಟ್ರೋಲ್ ಡೀಸೆಲ್ ಸಹ. ಯಾಕಂದರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದರೆ ಅದು ಕೇವಲ ಪೆಟ್ರೋಲ್ ಡೀಸೆಲ್ಗೆ ಮಾತ್ರ ಸೀಮಿತವಾಗಿರೋದಿಲ್ಲ, ಅದನ್ನು ಅವಲಂಬಿತವಾಗಿರುವಂತಹ ಟ್ರಾನ್ಸ್ಪೋರ್ಟ್ ಇರ್ಬೋದು, ಬೇರೆ ಬೇರೆ ಎಲ್ಲದರ ಮೇಲೂ ಸಹ ಪರಿಣಾಮ ಬೀರ್ತದೆ. ಹೀಗಾಗಿ ಸಹಜವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆದರೆ ಎಲ್ಲ ಪದಾರ್ಥಗಳ ಬೆಲೆ ಸಹ ಏರಿಕೆ ಆಗ್ತದೆ. ಯಾಕಂದರೆ ಟ್ರಾನ್ಸ್ಪೋರ್ಟ್ ಬೇಕಾಗ್ತದೆ, ದಿನಸಿ ಪದಾರ್ಥಗಳನ್ನ ತೆಗೆದುಕೊಂಡು ಬರಲಿಕ್ಕೆ, ತರಕಾರಿಗಳನ್ನ ತೆಗೆದುಕೊಂಡು ಬರಲಿಕ್ಕೆ, ಮತ್ತು ಎಲ್ಲವನ್ನು ತೆಗೆದುಕೊಂಡು ಬರಲಿಕ್ಕೆ ಪೆಟ್ರೋಲ್ ಡೀಸೆಲ್ನ ಬಳಸಬೇಕಾಗ್ತದೆ. ಯಾವಾಗ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಜಾಸ್ತಿ ಆಗ್ತದೆ, ಇದು ಪ್ರತಿನಿತ್ಯದ ದಿನ ಬಳಕೆಯ ವಸ್ತುಗಳ ಮೇಲೆ ಪರಿಣಾಮ ಬೀರ್ತದೆ ಮತ್ತು ಬೆಲೆ ಏರಿಕೆ ಆಗ್ತದೆ. ಇದೇ ಕಾರಣಕ್ಕಾಗಿ ಗ್ರಾಹಕರು ಸಾಕಷ್ಟು ಒಂದು ಆತಂಕಕ್ಕೊಳಗಾಗಿರುವಂಥದ್ದು. ಪೆಟ್ರೋಲ್ ಬಂಕ್ನ ಮಾಲೀಕರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಯಾವತ್ತಿನಿಂದ ಜಾರಿ ಆಗ್ತಾರಂಥದ್ದು? ಇವತ್ತು ಬೆಳಗಿನ ಜಾವ 6 ಗಂಟೆಯಿಂದ ಈ ಪೆಟ್ರೋಲು ಮತ್ತು ಡೀಸೆಲ್ ಬೆಲೆ ಏರಿಕೆಯಾಗಿದೆ. ಕೇಂದ್ರ ಸರ್ಕಾರ ಮೊನ್ನೆ ತಾನೇ ಪ್ರಧಾನಿ ಮೋದಿಯವರು ನಿನ್ನೆ ಹರ್ದೀಪ್ ಸಿಂಗ್ ಸೂರಿ ಪೆಟ್ರೋಲಿಯಂ ಮಿನಿಸ್ಟರ್ ಹೇಳಿದರು, ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿಗೆ ದಿನ 1,000 ಕೋಟಿ ನಷ್ಟ ಆಗ್ತಾಯಿದೆ, ರೂಪಾಯಿ ಬೆಲೆ ಕುಸಿತ ಆಗ್ತದೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ. ಇದು ಅನಿವಾರ್ಯವಾಗಿತ್ತು. ಇದನ್ನು 1 ತಿಂಗಳು ಮುಂಚೆನೇ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ರು. ಈ ಎಲೆಕ್ಷನ್ ಇತ್ತಲ್ಲ 5 ಸ್ಟೇಟು, ಅದರಿಂದ ಮುಂದುಗಳು ತೊಗೊಂಬಂದರು. ಆಮೇಲೆ ತಡ್ಕೊಳಕ್ಕೂ ಆಗಬೇಕಲ್ಲ ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿ, ಎಷ್ಟು ದಿನ ಸಬ್ಸಿಡೈಸಲ್ಲಿ ಕೊಡೋಕ್ಕಾಗತ್ತೆ, ಅದರಿಂದ ಹೆಚ್ಚಳ ಮಾಡಿದ್ದಾರೆ. 1.5 ವರ್ಷದಿಂದ ಹೆಚ್ಚಳ ಆಗಿರಲ್ಲ ಪೆಟ್ರೋಲ್ ಡೀಸೆಲ್ಲು, ಇವತ್ತು ಆಗಿದೆ. ಸರ್, ಇನ್ನೂ ಜಾಸ್ತಿ ಆಗುತ್ತೆ ಅಂತ ಅನ್ಸುತ್ತಾ ಅಥವಾ ಇಷ್ಟೇನಾ ಅಂತ? ಮೋಸ್ಟ್ಲಿ ಇಷ್ಟೇ ಸರ್, ಇಷ್ಟೇ, ಇನ್ನು ಜಾಸ್ತಿ ಆಗೋ ಮಟ್ಟ ಕಾಣೆ. ಗ್ರಾಹಕರು ಬಂದು ಕೇಳುವಂಥದ್ದು ಯಾಕೆ ಈ ರೀತಿ ಅಂತ ತಮ್ಮಲ್ಲಿ ಮಾತುಕತೆ ಆಗುವಂಥದ್ದು ಏನಾರು ಆಗ್ತಾ ಇದೆಯಾ ಅಂತ? ಇನ್ನೂ ಇದುವರೆಗೂ ಆಗಿಲ್ಲ ಸರ್. ಯಾಕೆಂದರೆ ಈಗ ಬೆಳಗ್ಗೆ 6 ಗಂಟೆ ಆಗಿರೋದ್ರಿಂದ ಟ್ಯಾಕ್ಸಿಗಳು ಟಿಗಳು ಜಾಸ್ತಿ. ಈ ಕಾರು ಅಥವಾ ಸ್ಕೂಟ್ರುಗಳೆಲ್ಲ ಸ್ವಲ್ಪ ನಿಧಾನ 8:30 ಮೇಲೆ ಅವಾಗ ಕೇಳ್ತಾರೆ. ಯಾವ ರೀತಿ ಸಮಸ್ಯೆ ಎದುರಿಸ್ತೀರಾ ಅಂತ ತಾವು? ಏನು ಅಂತ ಇಲ್ಲ ಸರ್, ಜನನೂ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಬೆಲೆ ಏರಿಕೆಗೆ ಅನಿವಾರ್ಯ ಆಗಿಬಿಟ್ಟಿದೆ ಪೆಟ್ರೋಲ್ ಡೀಸೆಲ್ಲು. ಅದೇ ಸರ್ಕಾರ ಹೇಳ್ದಂಗೆ ಸ್ವಲ್ಪ ಮಿತಿಯಾಗಿ ಉಪಯೋಗಿಸೋದು ಒಳ್ಳೆಯದು, ಸುಮ್ಮನೆ ತಿರುಗಾಡೋದು ತಪ್ಪು ಅಂತಾರೆ. ಸರಿ, ಪ್ರತಿನಿತ್ಯ ಸಹ ಈ ರೀತಿ ಬೆಲೆ ಏರಿಕೆ ಆಗ್ತಾ ಇರುವಂಥದ್ದು. ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗಿದೆ ಸರ್. ಅವರೆಲ್ಲ ಐಟಮ್ ಎಲ್ಲನೂ ಏರಿಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಏನಂದರೆ ಇವಾಗ ಫ್ರೀ ಬಿಟ್ಟಿರೋ ಬಸ್ಗಳೆಲ್ಲ ಫ್ರೀ ಬಿಟ್ಟವ್ರೆ. ಆ ಬಿಟ್ಟಿರೋ ಕಾಲ್ನಡಿನ ನಾವು EMIನೂ ಕಟ್ಟೋಕ್ಕಾಗ್ತಾಯಿಲ್ಲ. ಈ ಥರ ಡೀಸೆಲ್ ಬೆಲೆ ಏರಿಸ್ಕೊಂಡು ಹೋದರೆ ನಮ್ಮ EMIನ ಮನ್ನಾ ಮಾಡಿಕೊಟ್ಬಿಟ್ರೆ ಬೆಟ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಈಗ ಎಲ್ಲರೂ ಈಗ ನಮಗೆ ಕಿಲೋಮೀಟ್ರಿಗೆ 20 ರೂಪಾಯಿ ಹೊಡಿತಾ ಇದ್ದೀವಿ, ಅದರಲ್ಲಿ 14 ರೂಪಾಯಿ ಖರ್ಚೇ ಬರುತ್ತೆ ಗಾಡಿಗೆ. ಇನ್ನು 8 ರೂಪಾಯಿ ಡ್ರೈವರ್ ಸಂಬಳ ಕೊಡೋದೆಲ್ಲಿ, ಗಾಡಿ EMI ಕಟ್ಟೋದೆಲ್ಲಿ ಸರ್? ಇಷ್ಟೊಂದೆಲ್ಲ ಏರಿಸ್ಕೊಂಡು ಹೋದರೆ ನಾವೆಲ್ಲಿಂದ ಕಟ್ಟಬೇಕು? ಸರ್ಕಾರಕ್ಕೆ ಏನು ಮನವಿ ಮಾಡ್ತೇನೆ, ರೈಟ್ಗಳ ಕಡಿಮೆ ಮಾಡಬೇಕು, ಈ ಫ್ರೀ ಬಿಟ್ಟಿರೋ ಬಸ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್. ಸೇಮ್ ಸರ್, ಅದೇ ಸರ್ ಹೇಳ್ತಾರಲ್ವಾ, ಎಲ್ಲ ಬೆಲೆ ಏರಿಕೆ ಆಯ್ತಾ ಇದೆ. ಇತ್ತಾಗೆ ನಮ್ಮದು ಡ್ರೈವರ್ದು ಅದೇ ಸಂಬಳ ಮಾಮೂಲಿ ಕೊಡ್ತಾನೇ ಇದ್ದಾರೆ. ನಮ್ಮ ಬೆಲೆನೂ ಇಲ್ಲಾಂದರೆ ನಮ್ಮ ಬೆಲೆನೂ ಏರಿಸಲಿ, ನಾವು ಅದೇ ಥರನೇ ನಾವು ಅವ್ರಿಗೆ ನಾವು ಸಪೋರ್ಟ್ ಕೊಡ್ತೀವಿ. ಡ್ರೈವರ್ಗಳ ಸಂಬಳ, ಓನರ್ ಗಾಡಿ EMI ಬಡ್ಡಿ ಎಲ್ಲ ಏರ್ಕೊಂಡೇ ಹೋಗ್ತಾ ಇರುತ್ತೆ ಹೊರತು ಈ ಗಾಡಿ ಓನರ್ಗಳು ಮಾತ್ರ ಬದುಕೋಕ್ಕಾಗ್ತಾಯಿಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿದೆ. ಈ ಮೂಲಕ ಕೇಳ್ಕೊಳ್ಳೋದು ಇಷ್ಟೇ, ಈ ರೇಟ್ ಏನು ಜಾಸ್ತಿ ಮಾಡ್ತಾಯಿದ್ರೆ ಇದನ್ನ ಕಡಿಮೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಯಾವ ಬಾಡಿಗೆ ಕೊಡ್ತಾರೆ ಸರ್? ಫ್ರೀ ಬಸ್ ಇದೆಯಲ್ಲ, ಫ್ರೀ ಬಸ್ಸಲ್ಲಿ ಆಧಾರ್ ಕಾರ್ಡು, ಗಂಡ ಹೆಂಡ್ತಿ ಇಬ್ಬರು ಹೆಣ್ಮಕ್ಳು ಕರ್ಕೊಂಡು ಹೋಗ್ತಾರೆ. ಇಬ್ಬರು ಹೆಣ್ಮಕ್ಳಿಗೆ ಫ್ರೀ, ಹೆಂಡ್ತಿಗೆ ಫ್ರೀ ಅಂತ ಅಂದಾಗ ಒಬ್ಬರು ಬಸ್ ಚಾರ್ಜ್ ಕೊಟ್ಕೊಂಡು ಹೋಗ್ತಾರೆ. ಈ ಥರ ಆಗ್ಬಿಟ್ರೆ ನಮ್ಮ ಪರಿಸ್ಥಿತಿನೇ ಚಿಂತಾಜನಕ ಆಗ್ಬಿಟ್ಟಿದೆ ಸರ್. ಅಯ್ಯೋ ಸರ್, ಹೇಳೋಕ್ಕಾಗಲ್ಲ ಸರ್. ಈ ಥರ ಏರಿಸ್ಕೊಂಡು ಹೋದರೆ EMI ಕಟ್ಟೋಕ್ಕಾಗಲ್ಲ, ನಾವು ಬದುಕೋಕ್ಕೂ ಆಗಲ್ಲ. ಆ ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ ಸರ್. ರಾಜಕಾರಣಿಗೆ ಗೊತ್ತಾಗ್ತದೆ, ಅವ್ರಿಗೆ ರೋಲ್ ಕಲ್ ಹೋಗುತ್ತೆ, ಅವ್ರು ಮಾಡ್ಕೋತಾರೆ, ಕೋಟಿ ಮಾಡ್ಕೊಂಡು ಮನೇಲಿ ಇರ್ತಾರೆ ಸರ್. ಈಗ ಪೆಟ್ರೋಲ್ ಬೆಲೆ ಏರಿಸಿದ್ರು, ಎಣ್ಣೆ ಬೆಲೆ ಏರಿಸಿದ್ರು, ಎಲ್ಲ ಬೆಲೆನೂ ಏರಿಸ್ತಾ ಇದ್ದಾರೆ. ನಮ್ಮ ಬೆಲೆ ಯಾರಿಗೆ ನೋಡ್ತಾ ಇದ್ದಾರೆ ಹೇಳಿ?
ಇದು ಮಾಲೀಕರು ಹಾಗೂ ಗ್ರಾಹಕರ ಮಾತು. ಇದೇ ರೀತಿ ಪ್ರತಿದಿನ ಪೆಟ್ರೋಲ್ನ ಬೆಲೆ ಮತ್ತು ಡೀಸೆಲ್ನ ಬೆಲೆ ಏರಿಕೆ ಮಾಡಿದ್ರೆ ಖಂಡಿತವಾಗಿ ವಾಹನವನ್ನು ಚಲಾಯಿಸೋದು ಕಷ್ಟ ಆಗ್ತದೆ. ಈ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆಯನ್ನು ನಡೆಸಲಿ ಅನ್ನೋ ಒಂದು ಮನವಿಯನ್ನು ಸಹ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.